ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಮಮ್ಮಿ ಓಡಾಡ್ತಿದ್ದಾರೆ, ಯಾವಾಗಲೂ ಓಡಾಡ್ತಿರ್ತಾರೆ. ನನ್ನ ವಿಡಿಯೋ ಆನ್ ಆದ ತಕ್ಷಣವೇ ಅವ್ರು ಈ ರೀತಿ ಓಡಾಡಲೇಬೇಕು. ಪ್ಲೀಸ್ ಡೋಂಟ್ ಮೈಂಡ್. ಆಚೆ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಅಂತ. ವರ್ಷದ ಕೊನೆಯ ದಿನ, ಈ ವರ್ಷದ ಇದು ಕೊನೆಯ ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಕೆಲವು ಕ್ಯೂಟ್ ವಿಚಾರಗಳನ್ನು ಹಂಚ್ಕೋಬೇಕು. ಇದನ್ನ ಪೂರ್ತಿಯಾಗಿ ನೋಡಿ ಇಂಟ್ರೆಸ್ಟ್ ಇದ್ದವರು. ಇವತ್ತು ನಾವು ಆಚೆ ಕಡೆ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂತ ನನ್ನ ತಂಗಿಯ ಚಾನಲ್ ಲಿಖಿತ ಪ್ರಿಯ ಸೂಪರ್ ಟಿಪ್ಸ್ ಚಾನಲಲ್ಲಿ ನೀವು ಸಂಪೂರ್ಣವಾಗಿ ಇನ್ ಡೀಟೇಲ್ ನೋಡಬಹುದು ಯಾವ್ಯಾವ ರೀತಿ ನಾವು ಎಂಜಾಯ್ ಮಾಡಿದ್ದೀವಿ ಅಂತ. ಸೊ ಇವತ್ತಿನ ವ್ಲಾಗ್ ಈಗಾಗಲೇ ನಾನು ಹೇಳಿರೋ ಹಾಗೆ ವರ್ಷದ 2025 ವರ್ಷದ ಕೊನೆಯ ವ್ಲಾಗ್ ಆಗಿರುತ್ತೆ. ಎಲ್ಲರೂ ನಗು ನಗುತ್ತಾ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋಣ. ಹಾಗೂ ಇವತ್ತಿನ ಸ್ವಲ್ಪ ಪ್ಲ್ಯಾನಿಂಗ್ಸ್ ಎಲ್ಲ ಚೆನ್ನಾಗಿದೆ. ಅದನ್ನು ನೀವು ಕಮ್ಮಿಂಗ್ ವ್ಲಾಗ್ಸಲ್ಲಿ ನೀವು ನನ್ನ ಚಾನಲಲ್ಲೇ ನೀವು ನೋಡಬಹುದು. ಆ್ಯಂಡ್ ನೆನ್ನೆ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ಹಾಗೆ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಕಳ್ಕೊಂಡಿರೋದು ಕೂಡ ಜಾಸ್ತಿನೇ ಇದೆ ಹಾಗೂ ಪಡ್ಕೊಂಡಿರೋದು ಕೂಡ ಜಾಸ್ತಿ ಇದೆ. ಬಟ್ ಕಂಪೇರ್ ಮಾಡಿದರೆ ಪರ್ಸೆಂಟೇಜ್ ಪ್ರಕಾರ ಪಡ್ಕೊಂಡಿದ್ದು ತುಂಬಾ ಜಾಸ್ತಿ ಇದೆ. 2025 ತುಂಬಾ ಹೋರಾಟ ಮಾಡಿ ಪಡ್ಕೊಂಡಿದ್ದೀನಿ ಎಷ್ಟೋ ವಿಚಾರಗಳನ್ನು. ಅದನ್ನ ಏನು ಬೆಲೆ ಕಟ್ಟಲಾಗದೇ ಇರುವಂತಹ ವಿಚಾರಗಳನ್ನ ನಾನು ಗೆದ್ದು ಪಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಅದರ್ ದ್ಯಾನ್ ದಟ್ ಇನ್ನೂ ಹೇಳಬೇಕು ಅಂದರೆ ಚೈಲ್ಡ್ಹುಡ್ಡಿಂದ ಮಾತಾಡಬೇಕು ಅಂದರೆ ಈ ರೀತಿಯ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಬುದ್ಧಿ ಬಂದಾಗಲಿಂದ ನಾವು ಮಾಡಿದ್ದೀವಿ. ನಮ್ಮ ಮನೇಲಿ ನಮ್ಮ ಪೇರೆಂಟ್ಸ್ ಜೊತೆಲಿ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ನಾನು ಓದಿದ್ದು ಕ್ರಿಶ್ಚಿಯನ್ಸ್ ಸ್ಕೂಲಲ್ಲಿ. ಸೊ ನಮಗೆ ಪ್ರತಿ ವರ್ಷ ಕ್ರಿಸ್ಮಸ್ ಹಾಲಿಡೇಸ್ ಅಂತೂ ಇರ್ತಾನೆ ಇತ್ತು. ಸೊ ಕ್ರಿಸ್ಮಸ್ ಹಾಲಿಡೇಸಲ್ಲಿ ಒಂದು ನಿಯರ್ಲಿ 9 to 10 days ಮನೆಯಲ್ಲೇ ಚೆನ್ನಾಗಿ ಚಿಲ್ ಔಟ್ ಮಾಡ್ತಿದ್ವಿ ನಾವು, ನನ್ನ ಬ್ರದರ್ಸ್. ನಾವು 4 ಮೆಂಬರ್ಸ್ ಚಿಕ್ಕವರಿದ್ದಾಗ ನನ್ನ ಚಿಕ್ಕ ತಂಗಿ ಸ್ವಲ್ಪ ಲೇಟಾಗಿ ಕೊಟ್ಟಿದ್ಲು. ಬಟ್ ನಾವು 4 ಮೆಂಬರ್ಸ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಎಲ್ಲರೂ ಚೆನ್ನಾಗಿ ಒಳ್ಳೆ ರೆಪ್ಯೂಟೆಡ್ ಸ್ಕೂಲ್ಸಲ್ಲಿ ಓದಿದ್ರಿಂದ ನಮಗೆ ಕ್ರಿಸ್ಮಸ್ ಹಾಲಿಡೇಸ್ ಇರ್ತಾಯಿತ್ತು. ನಮ್ಮ ಬ್ರದರ್ ಮಾತ್ರ ಸ್ವಲ್ಪ ಒಳ್ಳೆ ಬೇರೆ ಇಂಗ್ಲೀಷ್ ಸ್ಕೂಲಲ್ಲಿ ಓದ್ತಾ ಇದ್ದ. ಅವನಿಗೂ ಕೂಡ ರಜಾ ಹಾಕ್ಸ್ಬಿಡ್ತಿದ್ವಿ, ಬೇಡ ಹೋಗೋದು ಬೇಡ ಬ್ರದರ್ ಅಂತ. ಸೊ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಟೂರ್ಗೆಲ್ಲ ಹೋಗ್ತಿದ್ದಿದ್ದು ಕಡಿಮೆ, ಯಾಕಂದ್ರೆ ನಮ್ಮ ಡ್ಯಾಡಿಗೆ ಲೀವ್ ಸಿಗ್ತಾ ಇಲ್ಲ. ಹಿ ವಾಸ್ ಇನ್ ದ ಗೌರ್ಮೆಂಟ್ ಜಾಬ್, ಅವ್ರಿಗೆ ಲೀವ್ ಸಿಗ್ತಾ ಇರಲಿಲ್ಲ. ಬಟ್ ಮಮ್ಮಿ ಜೊತೆಗೆ ನೇಬರ್ಸ್ ಜೊತೆಗೆಲ್ಲ ಸಖತ್ ಆಟಾಡ್ತಿದ್ವಿ, ನಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ. ಬಟ್ ಇಂಥ ಬೆಸ್ಟ್ ಫ್ರೆಂಡ್ಸ್ ಅನ್ನೋದು ನನಗಂತೂ ಯಾರೂ ಇರಲಿಲ್ಲ. ಸ್ಕೂಲ್ ಡೇಸಲ್ಲೇ ಆಗಿರಬಹುದು ಆ್ಯಂಡ್ ಮನೆ ಅಕ್ಕಪಕ್ಕದಲ್ಲೇ ಆಗಿರ್ಬೋದು, ಬೆಸ್ಟ್ ಫ್ರೆಂಡ್ಸ್ ಅನ್ನೋದು ನನಗೆ ಯಾರೂ ಇರಲಿಲ್ಲ. ಯಾಕಂದರೆ ಯಾರು ನಾನು ಜಾಸ್ತಿ ಹಚ್ಕೊಳ್ತಿದ್ದಿಲ್ಲ. ಹಚ್ಕೊಂಡಿದ್ರು ಕೂಡ ಅಂಥವ್ರಿಂದ ನನಗೆ ತುಂಬಾ ಹರ್ಟ್ ಆಗಿಬಿಡ್ತಿದ್ವಿ. ಅದು ಯಾಕೋ ಏನೋ ಗೊತ್ತಿಲ್ಲ, ತುಂಬಾ ಹರ್ಟ್ ಮಾಡಿ ನಾನು ತಕ್ಷಣ ಅವರಿಂದ ದೂರ ಆಗಿಬಿಡ್ತಿದ್ದೆ, ಬೇಡ ಹರ್ಟ್ ಆಗೋದು ಬೇಡ ಅಂತ. ನಾನು ಹೇಳಬೇಕು ಅಂದರೆ ನನಗೆ ತುಂಬ ಬೆಸ್ಟ್ ಫ್ರೆಂಡ್ ಅಂದರೆ ನನ್ನ ತಾಯಿ, ನನ್ನ ತಂದೆ. ಓಕೆನಾ, ನಮ್ಮ ಮಮ್ಮಿ ಡ್ಯಾಡಿ ಜೊತೆ ನಾನೆಲ್ಲ ಶೇರ್ ಮಾಡ್ಕೊಳ್ತಿದ್ದೆ. ಡ್ಯಾಡಿ ಸ್ವಲ್ಪ ಅಪರೂಪ ಮನೇಲಿ ಇರ್ತಾ ಇದ್ದಿದ್ದು. ಬಟ್ ನನ್ನ ಡ್ಯಾಡಿ ಬಂದ ತಕ್ಷಣ ತುಂಬ ಅಟ್ಯಾಚ್ಡ್ ಆಗಿಬಿಡ್ತಿದ್ದೆ ನನ್ನ ಡ್ಯಾಡಿಗೆ. ಅದು ಮತ್ತು ಅದರ್ ದ್ಯಾನ್ ದಟ್ ಸ್ಕೂಲಲ್ಲಿ ಏನೇ ಮೈನ್ಯೂಟ್ ಪಾಯಿಂಟ್ಸ್ ನಡೆದ್ರು ಕೂಡ ನಮ್ಮ ಮಮ್ಮಿ ಹತ್ರ ನಾನು ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಶಿ ಯೂಸ್ ಟು ಗಿವ್ ಮಿ ಸಮ್ ಸಜೆಷನ್ಸ್. ಚಿಕ್ಕ ಪುಟ್ಟ ಹುಡುಗಿ ಅಂದರೆ ನಿಯರ್ಲಿ ಒಂದು 7 yearsಯಿಂದ ನಮ್ಮ ಮಮ್ಮಿ ನಂಗೆ ಸಜೆಷನ್ಸ್ ಕೊಡ್ತಾ ಹೋಗ್ತಿದ್ರು. ಹೀಗೆ ಇರಬೇಕು, ಈ ರೀತಿ ಬಿಹೇವ್ ಮಾಡಬೇಕು ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆಲಿ ಅಂತ. ನಾನು ಅದೇ ರೀತಿ ಫಾಲೋ ಅಪ್ ಮಾಡ್ತಾ ಬಂದೆ. ಹೇಳಬೇಕು ಅಂದರೆ ಈಗಲೂ ಕೂಡ ನನ್ನ ಮಮ್ಮಿ ಸಜೆಷನ್ಸ್ ತಗೊಂಡು ನಾನು ಲೈಫ್ ಲೀಡ್ ಮಾಡ್ತಾ ಇರೋದು. ಅದಾದಮೇಲೆ ನನ್ನ ನೆಕ್ಸ್ಟ್ ಬೆಸ್ಟ್ ಫ್ರೆಂಡ್ ಅಂದರೆ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಅವ್ರು ನನ್ನ ಬೆಸ್ಟ್ ಫ್ರೆಂಡ್ಸ್. ಆಚೆ ಕಡೆಯಿಂದ ನನಗೆ ಯಾರೊಬ್ಬರು ಬೆಸ್ಟ್ ಫ್ರೆಂಡ್ಸ್ ಇಲ್ಲವೇ ಇಲ್ಲ ಅಂತಲೇ ಹೇಳ್ತೀನಿ. ಫ್ರೆಂಡ್ಸ್ ಇದ್ದಾರೆ, ಬಟ್ ಬೆಸ್ಟ್ ಫ್ರೆಂಡ್ಸ್ ಬಗ್ಗೆ ಮಾತ್ರ ನಾನು ಮಾತಾಡ್ತಿರೋದು. ಅದಾದಮೇಲೆ ಮತ್ತೆ ದೊಡ್ಡೋಳಾಗ್ತಾ ಆಗ್ತಾ ನನ್ನ ಹಸ್ಬೆಂಡ್, ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಈಗಲೂ ಕೂಡ ತುಂಬ ನೋವಾದಾಗ ನಾನು ಎಷ್ಟೇ ಜಗಳಾಡಿದ್ರು ಕೂಡ ತುಂಬ ಮಮ್ಮಿ ಹತ್ರ ಕೂಡ ಹೇಳದೇ ಇರೋ ವಿಷಯನ ನನ್ನ ಹಸ್ಬೆಂಡ್ ಹತ್ರ ಹೇಳ್ತೀನಿ. ಯಾಕೆ ಕೆಲವು ವಿಷಯಗಳಲ್ಲಿ ಮಮ್ಮಿ ಬೈದ್ಬಿಡ್ತಾರೆ, ನನ್ನ ಹಸ್ಬೆಂಡ್ ಹತ್ರ ನಾನು ಹೇಳ್ಕೊಳ್ತೀನಿ. ಸೊ ನನ್ನ ಲೈಫಲ್ಲಿ ಬೆಸ್ಟ್ ಫ್ರೆಂಡ್ಸ್ ನನ್ನ ಮಮ್ಮಿ, ನನ್ನ ಡ್ಯಾಡಿ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಈಗ ನನ್ನ ಹಸ್ಬೆಂಡ್. ಇನ್ನು ನೆಕ್ಸ್ಟ್ ಬೆಸ್ಟ್ ಫ್ರೆಂಡ್ಸ್ ಅಂದರೆ ನನ್ನ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಇಬ್ಬರು ಇದ್ದಾರೆ. ಅವ್ರು ನನ್ನ ಬೆಸ್ಟ್ ಫ್ರೆಂಡ್ಸ್. ಹೇಳಬೇಕೋ ಬೇಡ ಅವ್ರ ಹೆಸರು, ಬಟ್ ಹೇಳ್ತೀನಿ, ಏನೋ ಅಂದ್ಕೋಬೇಡ್ರಿ. ಯಾಕಂದರೆ ವಾಣಿ ಆ್ಯಂಡ್ ಸುಷ್ಮಾ ಅಂತ ಅವ್ರು ನನ್ನ ಬೆಸ್ಟ್ ಫ್ರೆಂಡ್ಸ್. ಏನೇ ಆದ್ರೂ ಹಸ್ಬೆಂಡ್ ಹತ್ರ ಹೇಳ್ಕೊಳ್ದಿರೋ ಅಂದರೆ ಇರ್ತಾವಲ್ಲ ಗರ್ಲ್ಸ್ ಟಾಕಿಂಗ್ಸ್ ಅಂತ, ಆ ರೀತಿ ಟಾಕಿಂಗ್ಸ್ ಎಲ್ಲ ನನ್ನ ಫೋನಲ್ಲಿ ಮಾತಾಡ್ಕೊತೀವಿ, ಸಖತ್ತು ಮಾತಾಡ್ತೀವಿ. ತುಂಬ ಕಷ್ಟ ಸುಖದ ವಿಚಾರಗಳನ್ನ ನಾವೆಲ್ಲ ಶೇರ್ ಮಾಡ್ತೀವಿ ನಾವು 3 ಜನ. ಅವರು ಅವರ ಲೈಫಿನ ಕಷ್ಟ ಸುಖಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾರೆ, ನನ್ನ ಕಷ್ಟ ಸುಖಗಳನ್ನು ಅವ್ರ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅಳ್ತೀವಿ, ನಗ್ತೀವಿ, ಮಾತಾಡ್ತೀವಿ, ಏನೇನೋ ಮಾತಾಡ್ತೀವಿ. ಗರ್ಲ್ಸ್ ಟಾಕಿಂಗ್ಸ್ ಅಂತ ಮಾತಾಡ್ತೀವಿ. ಸೊ ಇಷ್ಟು.
ಈ ವರ್ಷದಲ್ಲಿ ನಾನು ಜಾಸ್ತಿ ಮಾತಾಡಿರೋದು ಫೋನ್ನಲ್ಲಿ ಅಂತಂದರೆ ನನ್ನ ಫ್ರೆಂಡ್ಸ್ ಸುಷ್ಮಾ ಮತ್ತು ವಾಣಿ ಜೊತೆಲಿ ಸಖತ್ತು ಮಾತಾಡಿದ್ದೀನಿ 2025 ಹತ್ತಿದ್ದೀನಿ, ನಕ್ಕಿದ್ದೀನಿ, ಮಾತಾಡಿದ್ದೀನಿ. ಕೆಲವು ನನಗೆ ಗೊತ್ತಿರೋ ಸಜೆಷನ್ಸ್ ಲೈಫ್ ಬಗ್ಗೆ ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಕೂಡ ನನಗೆ ಸಖತ್ತು ಕನ್ಸೋಲ್ ಮಾಡಿದ್ದಾರೆ, ಕನ್ವಿನ್ಸ್ ಮಾಡಿದ್ದಾರೆ, ನನಗೆ ಸಜೆಷನ್ಸ್ ಕೊಟ್ಟಿದ್ದಾರೆ. ನನ್ನ ಏಜ್ನವರಾಗಿದ್ರು ಕೂಡ ನಮಗೆ ಗೊತ್ತಿರುವಂತಹ ಲೈಫ್ ಎಕ್ಸ್ಪೀರಿಯನ್ಸಸ್ನ ನಾವು ಒಬ್ರಿಗೊಬ್ರು ಮಾತಾಡಿಕೊಂಡು ಸಜೆಷನ್ಸ್ ಕೊಟ್ಕೊಂಡಿದ್ದೀವಿ, ಬುದ್ಧಿವಾದಗಳನ್ನ ಹೇಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಕಣ್ರೆ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಮೈ ಲೈಫ್. ಈ ಮೂಲಕ ನನಗೆ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನನ್ನ ತಂದೆ ತಾಯಿ, ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಬ್ರದರ್ಸ್ ವೈಫ್ಸ್ ಅವ್ರನ್ನೂ ಮರೆಯಂತಿಲ್ಲ. ನನ್ನ ಸಿಸ್ಟರ್ಸ್ ಹಸ್ಬೆಂಡ್ಸ್ ಅವರು ಕೂಡ ನನ್ನ ಬ್ರದರ್ಸ್. ಎಲ್ಲರೂ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತಲೇ ಟ್ರೀಟ್ ಮಾಡ್ತೀನಿ. ಅವ್ರು ಯಾರು ನಾನು ಮರೆಯುವಂತಿಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನ ಮನೆಯ ಪುಟ್ಟ ಮಕ್ಕಳು ಅವರು ಕೂಡ ನನಗೆ, ನಾನು ಅವ್ರ ಜೊತೆ ಮಗುವಾಗಿದ್ಬಿಡ್ತೀನಿ, ಬೈತೀನಿ, ಆಟಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಅವ್ರನ್ನೂ ಕೂಡ ನಾನು ಮರೆಯುವಂತಿಲ್ಲ. ಥ್ಯಾಂಕ್ ಯು ಆಲ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಮೈ ಲೈಫ್. ಫಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡ್, ಅವ್ರು ನನಗೆ ಅಳಿಸಿದ್ದಾರೆ, ನಗ್ಸಿದ್ದಾರೆ, ರೇಗಿಸಿದ್ದಾರೆ. ಹಿ ಈಸ್ ಅ ಹೋಲ್ ಆ್ಯಂಡ್ ಸೋಲ್ ಆಫ್ ಮೈ ಲೈಫ್. ಅವ್ರನ್ನ ನಾನು ಪಾಠ ಕಲ್ತಿದ್ದೀನಿ. ಅವರಿಂದ ನಾನು ಅಳುವನ್ನು ಯಾವ ರೀತಿ ಓವರ್ಕಮ್ ಮಾಡಬೇಕು ಅನ್ನೋದು ಕಲ್ತಿದ್ದೀನಿ. ಅವರಿಂದ ನಾನು ಧೈರ್ಯವನ್ನು ಕಲ್ತಿದ್ದೀನಿ. ಎಲ್ಲ ಟೋಟಲಿ ಹೀ ಈಸ್ ಆಲ್ಸೋ ದ ಗ್ರೇಟೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಕಣೋ. ನಮ್ಮ ಮಮ್ಮಿ ಮಾತಾಡ್ತಾ ಇದ್ರೂ ಓಡಾಡ್ತಿರ್ತಾರೆ, ಏನೋ ಎಮೋಷ್ನಲ್ ಆಗಿ ಮಾತಾಡ್ತಿದ್ರೆ ನನ್ನ ಮಮ್ಮಿ ಡಿಸ್ಟ್ರಾಕ್ಟ್ ಮಾಡಿಬಿಡ್ತಾರೆ. ಪ್ಲೀಸ್ ಡೋಂಟ್ ಮೈಂಡ್. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್. ಥ್ಯಾಂಕ್ ಯು ಸೋ ಮಚ್ ಕಣೋ ಫಾರ್ ಬೀಯಿಂಗ್ ದ ಪಾರ್ಟ್ ಆಫ್ ಮೈ ಲೈಫ್ ಆ್ಯಂಡ್ ಯು ಆರ್ ದ ಹಾಫ್ ಪಾರ್ಟ್ ಆಫ್ ಮೈ ಲೈಫ್, ಅರ್ಧಾಂಗ. ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಈ ವರ್ಷ ನಾನು ಅರ್ಧಾಂಗಿ ಅಂದರೆ ಅವ್ರ ಅರ್ಧಾಂಗನೇ ತಾನೆ ಮಮ್ಮಿ ಕಿಡಿ. ಎಸ್. ಸೊ ಈ ರೀತಿ ಈ ವರ್ಷ ಚೆನ್ನಾಗಿ ಕಳೆದಿದ್ದೀವಿ, ಕಷ್ಟ ಸುಖಗಳ ಮಧ್ಯೆ. ನಿಮ್ಮ ಲೈಫ್ ಯಾವ ರೀತಿ ಕಳೀತು 2025 ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ. ನನ್ನ ಮಗು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಹಿ ಈಸ್ ದ ಬಿಗ್ಗೆಸ್ಟ್ ಸನ್ಶೈನ್ ಆಫ್ ಮೈ ಲೈಫ್. ಅವನು ಬಂದಾಗಿಂದ ನನ್ನ ಲೈಫ್ ಸಂಪೂರ್ಣ ಚೇಂಜ್ ಆಗಿದೆ. ಅವನಿಗೋಸ್ಕರ ನನ್ನ ಬದುಕು, ನನ್ನ ಬಾಳು, ಪ್ರತಿಯೊಂದು ಅವನಿಗೋಸ್ಕರನೇ ನಾವೆಲ್ಲರೂ ಇರೋದು. ನನ್ನ ಬ್ರದರ್ಸ್, ನನ್ನ ಸಿಸ್ಟರ್ಸ್, ನನ್ನ ಮಮ್ಮಿ, ಎಲ್ಲರೂ ಕೂಡ, ನನ್ನ ಹಸ್ಬೆಂಡ್ ಕೂಡ. ನನ್ನ ಮಗು ತುಂಬ ಒಳ್ಳೆ ಗುಣ. ಪ್ರತಿಯೊಬ್ಬರು ನನ್ನ ತುಂಬಾ ಪ್ರೀತಿಸ್ತಾರೆ. ನನ್ನ ತಂದೆ ತಾಯಿ, ನಾವು ತಂದೆ ತಾಯಿ ಬಿಟ್ಟರೂ ಕೂಡ ಒಬ್ವಿಯಸ್ ತಂದೆ ತಾಯಿಗಂತೂ ಮಗನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಬಟ್ ಎಲ್ಲರೂ ಅವನಿಗೆ ತುಂಬ ಇಷ್ಟಪಡ್ತಾರೆ. ಈವನ್ ಪ್ರತಿಯೊಬ್ಬರಿಗೂ ಅವ್ನು ಬೇಕು. ಬ್ರದರ್ಸ್ ಇದೆಲ್ಲ ನಮ್ಮಲ್ಲಿ ಇವನು ಸ್ವಲ್ಪ ದೊಡ್ಡನು, ಆದರೂ ಕೂಡ ಅವರೆಲ್ಲರಿಗೂ ಇವನು ಬೇಕು. ನಮಗೆ ಬೇಕು, ನಮ್ಮ ಪಕ್ಕ ಮಲಗಬೇಕು, ನಮ್ಮ ಪಕ್ಕ ಕೂತ್ಕೋಬೇಕು, ಆ ರೀತಿ ಎಲ್ಲರೂ ಕಿತ್ತಾ ಇರ್ತಾರೆ. ನಮಗೆ ಬೇಕು, ನಮ್ಮ ಪಕ್ಕ ಕೂತ್ಕೋಬೇಕು ಅಂತ. ಅಷ್ಟು ಒಳ್ಳೆ ಗುಣ. ಹಿ ಲವ್ಸ್ ಆಲ್ ವೆರಿ ಮಚ್ ಆ್ಯಂಡ್ ಆಲ್ ಆಫ್ ದೆಮ್ ಲವ್ಸ್ ಹಿಮ್ ಅ ಲಾಟ್ ಅಂತಲೇ ಹೇಳ್ತೀನಿ. ಓ ಗಾಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಟ್ ಗುಡ್ ಚೈಲ್ಡ್ ಟು ಮೀ. ಥ್ಯಾಂಕ್ ಯು ಸೋ ಮಚ್ ಕಂದಮ್ಮ. ಹಶು, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಮೈ ಸನ್. ಥ್ಯಾಂಕ್ ಯು ಗಾಡ್. ಈ ರೀತಿಯ ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಕ್ಕೆ, ಒಳ್ಳೆ ಫ್ರೆಂಡ್ಸ್ ಕೊಟ್ಟಿದ್ದಕ್ಕೆ, ಈ ಕರ್ನಾಟಕದ ಭೂಮಿಯಲ್ಲಿ ನಾನು ಹುಟ್ಟಿದ್ದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಆ್ಯಂಡ್ ಲಾಸ್ಟ್ ಹೇಳಿದ್ರು ಕೂಡ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಥಾನದಲ್ಲಿರುವಂಥ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ನನ್ನ ಕರ್ನಾಟಕದ ಕಲಾಭಿಮಾನಿಗಳು ಎಲ್ಲರೂ ನನ್ನನ್ನು ಪ್ರೀತಿಸುವಂತಹ, ಪ್ರೋತ್ಸಾಹಿಸಿದಂತಹ, ನನಗೆ ಅನ್ನ ಕೊಟ್ಟಿರುವಂತಹ ನನ್ನ ರಂಗಭೂಮಿಯ ಕಲಾಭಿಮಾನಿಗಳು, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾನು ಈ ರೀತಿ ನಿಂತ್ಕೊಂಡು ಜೋರಾಗಿ ಶಕ್ತಿಯಿಂದ ಮಾತಾಡಬೇಕು ಅಂದರೆ ನೀವು ಕೊಟ್ಟಿರುವಂತಹ ಅನ್ನ, ನೀವು ಕೊಟ್ಟಿರುವಂತಹ ಪ್ರೀತಿ, ವಿಶ್ವಾಸ, ನೀವು ಕೊಟ್ಟಿರುವಂತಹ ದುಡಿಮೆಯಿಂದ ಇವತ್ತು ನಾನು ಈ ರೀತಿ ಮಾತಾಡ್ತಿದ್ದೀನಿ ನಗ್ನಗ್ತಾ. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಈ ವರ್ಷ ಪ್ರತಿಯೊಬ್ಬರಿಗೂ ಹರ್ಷ, ಸಂತೋಷ, ಸುಖ, ಸಂತೋಷ, ಸೌಭಾಗ್ಯ ಕೊಡಲಿ ಆ ಭಗವಂತ. ನಮ್ಮ ಕನ್ನಡ ನಾಡಿಗೆ, ನಮ್ಮ ಭಾರತ ದೇಶಕ್ಕೆ ಸುಭಿಕ್ಷವಾದಂತಹ ಮಳೆ ಬೆಳೆ ಕೊಟ್ಟು, ಶಾಂತಿ ಕೊಟ್ಟು, ನೆಮ್ಮದಿ ಕೊಟ್ಟು ಕಾಪಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಸೊ ಈ ವರ್ಷ ನಿಮಗೆ ಯಾವ ರೀತಿ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ. ಮತ್ತೊಮ್ಮೆ ಬರ್ತಾ ಇರುವಂತಹ ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಶುಭಾಶಯಗಳನ್ನು ನನಗೂ ನೀವು ತಿಳಿಸಿ. 2026 2026ನೇ ವರ್ಷವನ್ನು ನಗನಗ್ತಾ ಬರಮಾಡಿಕೊಳ್ಳೋಣ. ಐ ಲವ್ ಯು ಆಲ್. ವಿಶ್ ಯು ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.